ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಶ್ವೇತಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೀನು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಶ್ವೇತಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಹಾಗೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ 1.5 kg ಆಗುವಷ್ಟು ಮೀನನ್ನು ನಾನು ತೆಗೆದಿಟ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಬೇಕಾಗುವಂತಹ ಮಸಾಲೆನ ನಾವಿಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಜೀರಿಗೆ, ಸಾಸಿವೆ ಮತ್ತು ಮೆಂತ್ಯನ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವು, ಒಂದು 3 ಗೆಡ್ಡೆ ಸಣ್ಣ ಗೆಡ್ಡೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಒಂದು ಅರ್ಧ ಭಾಗ ಕಾಯಿನ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೇನೆ. ಹಾಗೆಯೇ ಒಂದು 4 ನಾನಿಲ್ಲಿ ಟೊಮೆಟೊನ ತೊಗೊಂಡಿದ್ದೇನೆ. ಸೊ ಈಗ ನಾನಿಲ್ಲಿ ಬಾಣಲಿನ ತೊಗೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ, ಮೆಂತ್ಯ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ನಾನಿಲ್ಲಿ ಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ಮತ್ತು ಕರಿಬೇವು, ಹಾಗೆಯೇ ನಾನಿಲ್ಲಿ ಟೊಮೆಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೇನಲ್ಲ, ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕೋಬಿಟ್ಟು ನಾನಿಲ್ಲಿ ಈಗ ಸ್ಟವ್ನ ಕಚ್ಬಿಟ್ಟು ಬಾಣಲೆನ ಇಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಹೊತ್ತು ನಾನು ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಸೊ ನೀವು ಮೀಡಿಯಮ್ ಫ್ಲೇಮನ್ನೇ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಉರಿ ಇಟ್ಟು ಫ್ರೈ ಮಾಡೋಕ್ಕೆ ಹೋದ್ರೆ ಆಮೇಲೆ ಸೀದೋಗ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮನ್ನೇ ಇಟ್ಕೊಬಿಟ್ಟು ನೀವಿಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು 1/4% ಅಷ್ಟು ಈರುಳ್ಳಿ, ಟೊಮೆಟೊ ಎಲ್ಲ ಬೆಂದರೆ ಸಾಕು. ನಾನಿಲ್ಲಿ ಮಧ್ಯದಲ್ಲಿ ಸ್ವಲ್ಪ ಪುಡಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಸೇರಿಸಿ ನೀವು ಮಸಾಲೆನ ಫ್ರೈ ಮಾಡೋದ್ರಿಂದ ಈರುಳ್ಳಿ, ಟೊಮೆಟೊ ಎಲ್ಲ ಬೇಗನೆ ಬೆಂದೋಗ್ಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಎಷ್ಟು ಫ್ರೈ ಮಾಡಿಕೊಂಡು ಇದನ್ನು ಆರೋಕ್ಕೆ ಬಿಡ್ತೇನೆ. ಹಾಗೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ನಾನಿಲ್ಲಿ ಖಾರ ಪುಡಿನ ನಾನಿಲ್ಲಿ ಸೇರಿಸ್ಕೊಡ್ತಾ ಇದ್ದೀನಿ. ಖಾರ ಪುಡಿ ತುಂಬ ಖಾರ ಇದೆ, ನಾನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಸ್ಪೂನ್ ನಾನಿಲ್ಲಿ ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ನೆನೆಸಿ ಇಟ್ಟಿರುವಂತಹ ಹುಣಸೆ ಹಣ್ಣು ಇತ್ತಲ್ಲ, ಅದನ್ನು ಕೂಡ ಸೇರಿಸ್ಕೊಂಡು 1 ಸ್ಪೂನು ಅರಿಶಿನ ಪುಡಿನ ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಪೂರ್ತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ನಾನಿಲ್ಲಿ ಬಿಡ್ತೀನಿ. ನೋಡಿ, ಇದು ಆರಿದೆ. ನಾನು ಇದನ್ನು ಸಣ್ಣದಾಗಿ ನಾನಿಲ್ಲಿ ಪೇಸ್ಟ್ ಮಾಡ್ಕೊಳ್ತೇನೆ. ಸೊ ನೋಡ್ತಾ ಇದ್ದೀರಲ್ಲ, ನಾನೀಗ ಇದನ್ನು ಸಣ್ಣದಾಗಿ ನಾನಿಲ್ಲಿ ರುಬ್ಬಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಸ್ಟವ್ನ ಕಚ್ಚಿ ಒಂದು ಪಾತ್ರೆನ ಇಡ್ತಾ ಇದ್ದೀನಿ. ಸೊ ಮೀನು ಸಾಂಬಾರು ಮಾಡೋಕ್ಕೆ ನೀವು ಪಾತ್ರೆನ ಸ್ವಲ್ಪ ಅಗಲವಾಗಿರೋ ಪಾತ್ರೆ ತೊಗೊಂಡ್ರೆ ಬೆಸ್ಟು. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಲ್ಲಿ. ಹಾಗೆಯೇ ಇದು ಕಾಯಿದ ಮೇಲೆ ಸ್ವಲ್ಪ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸಾಸಿವೆನ ಸೇರಿಸ್ಕೊಂಡು ಈಗ ರುಬ್ಕೊಂಡಿರುವಂತಹ ಮಸಾಲೆನ ಅದಕ್ಕೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಅದಕ್ಕೆ ನಾನಿಲ್ಲಿ ಎಷ್ಟು ಬೇಕು ಅಷ್ಟು ನಾನು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೀರು ನೀವು ಅಷ್ಟನ್ನು ನೀವು ಸೇರಿಸ್ಕೋಬೋದು. ಮೀನು ಸಾಂಬಾರು ಪೂರ ತೆಳುವಾಗೂ ಇರಬಾರ್ದು, ಪೂರ ಗಟ್ಟಿಯಾಗೂ ಇರಬಾರ್ದು, ಸ್ವಲ್ಪ ಮೀಡಿಯಮಾಗಿ ಇರಬೇಕು. ನಿಮಗೆ ಎಷ್ಟು ಬೇಕು ಅಂತ ಗಟ್ಟಿ ನೋಡಿಬಿಟ್ಟು ನೀವು ನೀರನ್ನು ಸೇರಿಸ್ಕೊಳ್ಳಿ. ಅದು ಕುದ್ದಂಗೂ ಸಾಂಬಾರು ಗಟ್ಟಿಯಾಗುತ್ತೆ. ಸೊ ನೋಡ್ತಾ ಇದ್ದೀರಾ, ನಾನಿಲ್ಲಿ ಪೂರ್ತಿಯಾಗಿ ಮಿಕ್ಸ್ ಮಾಡಿ ನಾನೀಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಹರಳುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ನೀವು ಅಷ್ಟನ್ನು ನೀವು ನೋಡಿಲ್ಲಿ ಹಾಕೋಬೋದು. ಇದನ್ನು ನಾನಿಲ್ಲಿ ಪೂರ್ತಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೇನೆ. ಸೊ ನೋಡ್ತಾ ಇದ್ದೀರಲ್ಲ, ಈಗ ಮೀನು ಸಾಂಬಾರು ಕುದೀತಾ ಇದೆ. ಇದು ಇನ್ನೂ ಚೆನ್ನಾಗಿ ಕುದಿಬೇಕು. ಇದ್ರದ್ದು ಖಾರದ್ದು ಹಸಿ ವಾಸನೆ ಹೋಗುವವರೆಗೂ ಕೂಡ ಇದನ್ನು ನೀಟಾಗಿ ಕುದಿಸ್ಬೇಕು. ಎಲ್ಲಿವರೆಗೂ ಅಂದರೆ ಸ್ವಲ್ಪ ಎಣ್ಣೆ ಬಿಡಬೇಕು. ಆ ಕಡೆ ಈ ಕಡೆ ಸೈಡೆಲ್ಲ ಎಣ್ಣೆ ಬಿಡ್ತಾ ಬರುತ್ತೆ ನೋಡಿ, ಅಲ್ಲಿವರೆಗೂ ಕೂಡ ಸಾಂಬಾರನ್ನ ನೀವು ಕುದಿಸ್ಕೋಬೇಕು. ನೀವು ಈ ಟೈಮಲ್ಲಿ ನಿಮಗೆ ಉಪ್ಪು, ಹುಳಿ, ಖಾರ ಎಲ್ಲ ನೀವು ನೋಡಿ ಹಾಕೋಬೋದು. ನನಗೆ ಅಂತ ಏನು ಉಪ್ಪು, ಹುಳಿ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಿಲ್ಲ, ಕರೆಕ್ಟಾಗಿದೆ. ನಾನಿಲ್ಲಿ ಮೀನನ್ನು ನೋಡಿ ಸೇರಿಸ್ಕೊಳ್ತಾ ಇದ್ದೇನೆ. ಸೊ ಈಗ ಹಾಕಿದ್ದೀನಿ. ಮೀನನ್ನು ಹಾಕಿದ ಮೇಲೆ ನೀವು ಸಾಂಬಾರನ್ನ ಕುದಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಸೌಟನ್ನು ಹಾಕಿ ತಳದಿಂದ ಕೈ ಆಡ್ಸೋಕ್ಕೆ ಹೋಗಬಾರ್ದು. ಮೀನೆಲ್ಲ ಮೆತ್ತಗಾಗ್ಬಿಡ್ತವೆ. ಕುದಿತಾ ಇದ್ದಂಗೆ ಸೌಟಲ್ಲಿ ಹಿಂಗೆ ನಾನಿಲ್ಲಿ ಸಾಂಬಾರನ್ನ ಎತ್ತಿ ಹುಯ್ತಾ ಇದ್ದೀನಲ್ಲ, ಆ ಕಡೆ ಈ ಕಡೆ ಎಲ್ಲ ಮೀನಿನ ಮೇಲೆಲ್ಲ ಸಾಂಬಾರನ್ನ ಹಾಕೋಬೇಕು. ಯಾವುದೇ ಕಾರಣಕ್ಕೂ ತಳಗಿಂದ ಕೈ ಆಡ್ಸೋಕ್ಕೆ ಹೋಗ್ಬೇಡಿ, ಮೀನೆಲ್ಲ ಆಮೇಲೆ ಬೇರೆ ಆಗಿಬಿಡ್ತೈತೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಎಲ್ಲಿವರೆಗೂ ಅಂದರೆ ನಾನು ಎಣ್ಣೆ ಬಿಡೋವರೆಗೂ ಕೂಡ ನಾನಿಲ್ಲಿ ಸಾಂಬಾರನ್ನ ಕುದಿಸ್ತೀನಿ. ಸೊ ನೋಡಿ, ಇದು ಎಷ್ಟು ಚೆನ್ನಾಗಿ ಈಗ ಎಣ್ಣೆ ಬಿಡ್ತಾ ಇದೆ ಅಂದರೆ ಅಲ್ಲಿವರೆಗೂ ಕೂಡ ನೀವು ಸಾಂಬಾರನ್ನ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಮೀನು ಸಾಂಬಾರು ರೆಡಿ ಆಗುತ್ತೆ ನೋಡಿ.